ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ, ಕನ್ನಡ ಸಾಹಿತ್ಯವನ್ನು ಸಹೃದಯ ಮನಸ್ಸಿನಿಂದ ಓದುತ್ತಿರುವ ಕನ್ನಡ ಮನಸ್ಸುಗಳಿಗೆ, ಪದವಿ ಹಂತದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂತಹ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐಚ್ಛಿಕ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ, ಕನ್ನಡ ಸಾಹಿತ್ಯ ಚರಿತ್ರೆಯ ಮೊದಲ ಅವಸ್ಥೆ ಆಗಿರತಕ್ಕಂತಹ ಪ್ರಾಚೀನ ಕನ್ನಡ ಸಾಹಿತ್ಯ, ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಅನೇಕ ವೈಶಿಷ್ಟ್ಯಗಳನ್ನು, ಮೈಲುಗಲ್ಲುಗಳನ್ನು ನಿರ್ಮಿಸಿದಂತಹ ಕವಿಗಳು, ಅವರ ಕಾವ್ಯಗಳು ನಮ್ಮ ಮುಂದೆ ಅಧ್ಯಯನಕ್ಕೆ ಪಾಠಗಳ ಅವಶ್ಯಕತೆ. ಆ ಪಾಠಗಳನ್ನು ಪೂರೈಸುವಂತಹ ಪ್ರಯತ್ನದಲ್ಲಿ ನನ್ನದೊಂದು ಸಣ್ಣದಾದಂತಹ ಧ್ವನಿ ಮುದ್ರಣ ಪಾಠ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹಲ್ಮಿಡಿ ಶಾಸನ ಎಷ್ಟು ಪ್ರಮುಖ ಹಾಗೂ ಮುಖ್ಯವಾಗಿದೆಯೋ ಹಾಗೆ ಹಳೆಗನ್ನಡ ಸಾಹಿತ್ಯವನ್ನು ಗುರುತಿಸಲು ರತ್ನತ್ರಯರು ರಚಿಸಿದ ಕಾವ್ಯಗಳ ಮೂಲಕ ಹಳೆಗನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ ಅನ್ನೋದನ್ನು ನಾನು ಈ ಒಂದು ಧ್ವನಿ ಮುದ್ರಣ ಪಾಠದಲ್ಲಿ ತಮಗೆ ಕೊಡ್ತಾ ಇದ್ದೀನಿ. ಈ ಶ್ರೀಮಂತಗೊಳಿಸಿದಂತಹ ರತ್ನತ್ರಯರು, ಈ ರತ್ನತ್ರಯರು ಯಾರು, ರತ್ನತ್ರಯರು ಎಂದು ಗುರುತಿಸಿಕೊಂಡು ಹೇಳಿದವರು ಯಾರು, ಏಕೆ ಅದರ ಅವಶ್ಯಕತೆ ಕವಿಗಳಿಗೆ ಏಕೆ ಇತ್ತು ಅನ್ನತಕ್ಕಂತಹ ತಮ್ಮ ಒಂದಿಷ್ಟು ಮನಸ್ಸಿನ ಪ್ರಶ್ನೆಗಳಿಗೆ ಈ ಒಂದು ಧ್ವನಿ ಮುದ್ರಣ ಪಾಠ ಸಹಾಯಕಾರಿ ಆಗುತ್ತದೆ ಅನ್ನೋದನ್ನು ಭಾವಿಸಿ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ರತ್ನತ್ರಯರು ಯಾರು, ಅದು ಹೇಗೆ? ಧ್ವನಿ ಮುದ್ರಣ ಪಾಠವನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ರತ್ನತ್ರಯರ ಕುರಿತು ತಿಳಿದುಕೊಳ್ಳೋಣ. ಹಳೆಗನ್ನಡ ಸಾಹಿತ್ಯಕ್ಕೆ ಉತ್ತಮ ತಳಪಾಯ ಹಾಕಿದವರು ರತ್ನತ್ರಯರು. ನಾವೇ ರತ್ನತ್ರಯರು ಎಂಬುದಕ್ಕೆ ಕವಿ ಚಕ್ರವರ್ತಿ ರನ್ನನ ನುಡಿಯೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಕವಿ ಚಕ್ರವರ್ತಿ ರನ್ನನು ರಚನೆ ಮಾಡಿದ ಲೌಕಿಕ ಮತ್ತು ಆಗಮಿಕ ಕಾವ್ಯಗಳು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯಾದಂತಹ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹೀಗೆ ತನ್ನ ಜೈನ ಧರ್ಮದ ಪ್ರಚಾರಕ್ಕಾಗಿ ರಚನೆ ಮಾಡಿದ ಆಗಮಿಕ ಕಾವ್ಯ ಅಜಿತನಾಥ ಪುರಾಣ, ಲೌಕಿಕ ಕವಿ ಪ್ರತಿಭೆಯನ್ನು ಹೊರಹಾಕಿದಂತಹ ಸಾಹಸ ಭೀಮ ವಿಜಯ, ಇವೆರಡೂ ಚಂಪೂ ಕಾವ್ಯಗಳು. ಇಂತಹ ಚಂಪೂ ಕಾವ್ಯಗಳಲ್ಲಿ ನಾವೇ ರತ್ನತ್ರಯರು ಎಂಬುದನ್ನು ಕವಿ ಚಕ್ರವರ್ತಿ ರನ್ನ ತನ್ನ ಕಾವ್ಯದಲ್ಲಿ ಕಂದ ಕಾವ್ಯವನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ. ಕವಿ ಜನದೋಳ್ ರತ್ನತ್ರಯ ಪವಿತ್ರ ಮೇನ್ ನೆಗಳದ ಪಂಪನಂ ಪೊನ್ನಿಗನಂ ಕವಿರತ್ನನಮಿ ಮೂವರೆ ಕವಿಗಳ್ ಜಿನ ಸಮಯ ದೀಪಕರ್ ಪೆರರೋಳರೆ. ಈ ಒಂದು ಕಂದ ಕಾವ್ಯ ಕವಿ ಚಕ್ರವರ್ತಿ ರನ್ನನಿಂದ ನಾವೇ ರತ್ನತ್ರಯರು ಅನ್ನೋದನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಆದಿಕವಿ ಪಂಪ, ಕವಿ ಚಕ್ರವರ್ತಿ ಪೊನ್ನ, ಕವಿ ಚಕ್ರವರ್ತಿ ರನ್ನ ನಾವೇ ರತ್ನತ್ರಯರು ಎಂದು ಹೇಳಿಕೊಂಡಿರುವ ಈ ಕಂದ ಕಾವ್ಯ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ನುಡಿಯನ್ನು, ಕನ್ನಡ ಭಾಷೆಯನ್ನು ಜೈನ ಧರ್ಮದ ಪ್ರಚಾರಕ್ಕಾಗಿಯೇ ಬಳಕೆಗೊಂಡಂತಹ ಆಗಮಿಕ ಕಾವ್ಯಗಳು ಕನ್ನಡ ಭಾಷೆಯನ್ನು ಬೆಳಗಿವೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲ. ರನ್ನ ಕವಿಯು ನಾವು ಮೂವರು ಜೈನ ಧರ್ಮದ ಬೆಳವಣಿಗೆಗೆ ಹೆಚ್ಚು ಮಹತ್ವ ಕೊಟ್ಟ ಕವಿಗಳು, ಆದ್ದರಿಂದಲೇ ರನ್ನನು ಜೈನ ಸಮುದಾಯದ ದೀಪಕರು ನಾವು ಎಂದು ಹೇಳಿಕೊಂಡಿರುವುದು ಸೂಕ್ತವಾಗಿದೆ. 3 ಜನ ಕವಿಗಳಲ್ಲಿ ತಾವು ಬರೆದಿರುವ ಮಹಾಕಾವ್ಯಗಳ ಬಗ್ಗೆ ಹೆಮ್ಮೆ ಇದೆ. ಆಕರವಾಗಿ ಇಟ್ಟುಕೊಂಡಿದ್ದರೂ ಅವರದೇ ಆದ ಅನುಭವ ಸಾರ ಈ ಆಗಮಿಕ ಕಾವ್ಯಗಳಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಇವರ ಕೊಡುಗೆ ಸಾಹಿತ್ಯ ಲೋಕಕ್ಕೆ ಅನುಪಮವಾದುದು. ರತ್ನತ್ರಯರಲ್ಲಿ ಮೊದಲಿಗನಾದ ಆದಿಕವಿ ಪಂಪನು ತನ್ನ ಬಗ್ಗೆ ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವಂ ಎಂದು ನಾನು ಕವಿಯಾಗಿ ಕಲಿಯಾಗಿ ಕಾರ್ಯನಿರ್ವಹಣೆ ಮಾಡಿವೆ ಎಂದು ಹೇಳಿಕೊಂಡಿದ್ದಾನೆ. ಹಳೆಗನ್ನಡಕ್ಕೆ ಆದಿಪುರಾಣ ಹಾಗೂ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಕೃತಿಗಳೇ
ಇವುಗಳ ಕೊಡುಗೆ ಅಪಾರವಾಗಿದೆ. ಇವುಗಳಲ್ಲಿ ಧರ್ಮ ಹಾಗೂ ಕಾವ್ಯ ಧರ್ಮಗಳು ಸೊಗಸಾಗಿ ಅಭಿವ್ಯಕ್ತಗೊಂಡಿವೆ. ಆದಿಕವಿ ಪಂಪನು ಎರಡನೇ ಅರಿಕೇಸರಿಯ ಆಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದರು. ರತ್ನತ್ರಯಲ್ಲಿ ಎರಡನೆಯವನಾದ ಕವಿ ಚಕ್ರವರ್ತಿ ಪೊನ್ನನು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನು. ತಾನು ಅಸಗನಿಗೆ ನೂರ್ಮಡಿಯಾಗಿ ಎನ್ನ ಕಾವ್ಯಂ ಎಂಬ ಉಕ್ತಿ ಶ್ರೇಷ್ಠವಾಗಿದೆ. ಆಗಮಿಕ ಕಾವ್ಯ ಶಾಂತಿನಾಥ ಪುರಾಣವು ದಾನ ಚಿಂತಾಮಣಿ ಅತ್ತೆಮಬ್ಬೆ ಸಹಸ್ರ ಹಸ್ತ ಪ್ರತಿಗಳಲ್ಲಿ ರಚಿಸಲ್ಪಟ್ಟಿದ್ದರೆ ಹಾಗಾಗಿ ಪೊನ್ನನ ಕೊಡುಗೆ ಅಮೂಲ್ಯವಾಗಿದೆ. ರತ್ನತ್ರಯರಲ್ಲಿ ಮೂರನೆಯವನು ಕವಿ ಚಕ್ರವರ್ತಿ ರನ್ನ. ಇವರೇ ರತ್ನತ್ರಯರೆಂದು ಹೇಳಿಕೊಂಡಿದ್ದಾನೆ. ಕವಿ ರನ್ನನು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನು ರಚನೆ ಮಾಡಿ ಜೈನ ಧರ್ಮಕ್ಕೆ ಕಾವ್ಯ ಧರ್ಮಕ್ಕೆ ಕೊಡುಗೆಯಾಗಿ ನೀಡಿದ್ದಾನೆ. ಆಗಮಿಕ ಕಾವ್ಯ ಅಜಿತನಾಥ ಪುರಾಣವು ಜಿನಧರ್ಮ ಶ್ರೇಷ್ಠ ತೀರ್ಥಂಕರರ ಭೋಗ ಮತ್ತು ತ್ಯಾಗಗಳ ವರ್ಣನೆ, ಸಗರ ಚಕ್ರವರ್ತಿಯ ವರ್ಣನೆ ಸೊಗಸಾಗಿ ಮೂಡಿ ಬಂದಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ರನ್ನನ ಅಜಿತನಾಥ ಪುರಾಣವನ್ನು ಸಹಸ್ರ ಹಸ್ತಪ್ರತಿಯಲ್ಲಿ ಮುದ್ರಿಸಿದ್ದಾಳೆ. ಜೈನ ಧರ್ಮವನ್ನು ಪ್ರಚಾರ ಕೈಗೊಂಡಿದ್ದಾಳೆ. ರನ್ನನ ಪೋಷಕಿಯೂ ಆಗಿದ್ದಾಳೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಈ ರತ್ನತ್ರಯರ ಕೊಡುಗೆ ಅನುಪಮವಾಗಿದೆ ಅನ್ನುವುದಕ್ಕೆ ರನ್ನನ ಈ ಒಂದು ಉಕ್ತಿಯೇ ಕಾರಣವಾಗುತ್ತದೆ. ಏನೇ ಇರಲಿ, ಆದಿಕವಿ ಪಂಪನಿಂದ ಕನ್ನಡ ಸಾಹಿತ್ಯ ಚರಿತ್ರೆಯ ಕಾವ್ಯಲೋಕದ ಹೆಬ್ಬಾಗಿಲು ತೆಗೆದಿದೆ ಎಂದರೆ ಅದು ಅತಿಶೋಕ್ತಿ ಅಲ್ಲ. ಪ್ರಾದೇಶಿಕ ಭಾಷಾ ಸಮೂಹವನ್ನು ಹೊಂದಿದಂತಹ 10ನೇ ಶತಮಾನದಲ್ಲಿ ಮಹಾಕಾವ್ಯಗಳನ್ನು ರಚನೆ ಮಾಡುವ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನ ಆದಿಕವಿ ಪಂಪ ಅರಿತುಕೊಂಡಿದ್ದ ಎಂಬುದು ಆವರ್ತನ ಕಾವ್ಯಗಳಿಂದ ನಮಗೆ ತಿಳಿದು ಬರುತ್ತದೆ. ಆದಿಪುರಾಣವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸಂಸ್ಕೃತದ ಅಕ್ಷರ ವೃತ್ತಗಳನ್ನು ಸ್ವೀಕಾರ ಮಾಡಿಕೊಂಡು ಪ್ರಾಕೃತದ ಕಂದಕಾವ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ಕನ್ನಡದಲ್ಲಿಯೇ ಇರತಕ್ಕಂತಹ ಕರ್ನಾಟಕ ವಿಷಯ ಜಾತಿ ಎನಿಸಿಕೊಂಡಂತಹ ತ್ರಿಪೇದೆಯನ್ನ ಅಲ್ಲಲ್ಲಿ ಬಳಕೆ ಮಾಡಿಕೊಂಡು, ರಗಳೆಯನ್ನ ಅಲ್ಲಲ್ಲಿ ಬಳಕೆ ಮಾಡಿಕೊಂಡು, ಗೀತಿಕೆ ಅಕ್ಕರಿಕೆಗಳನ್ನು ಬಳಕೆ ಮಾಡಿಕೊಂಡು ಮಹಾಕಾವ್ಯವನ್ನ ನಿರ್ಮಾಣ ಮಾಡಿದ್ದು ಪಂಪನ ಯುಕ್ತಿ, ಪಂಪನ ಪ್ರತಿಭೆಗೆ ಅದೊಂದು ಸವಾಲಿನ ಕೆಲಸವಾದರೂ ಅದನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡಿದ್ದು ಪಂಪನ ಒಂದು ಪ್ರತಿಭೆಗೆ ಹಿಡಿದ ಕನ್ನಡಿ ಎಂದೇ ನಾವು ಭಾವಿಸಬೇಕು. ದೇವಭಾಷೆ, ಆಡಳಿತ ಭಾಷೆ, ಅರಸರ ಆಡಳಿತ ಭಾಷೆ ಎನಿಸಿಕೊಂಡಂತಹ ಸಂಸ್ಕೃತದಲ್ಲಿ ಭಾರತೀಯ ಮಹಾಕಾವ್ಯಗಳು ರಚನೆಗೊಂಡಿದ್ದರೂ ಅವುಗಳನ್ನ ಕನ್ನಡ ಭಾಷೆಯಲ್ಲಿ ನಿರ್ಮಿಸಿದಂತಹ ಪ್ರಥಮ ಹೆಗ್ಗಳಿಕೆ ಕವಿ ಪಂಪನಿಗೆ ಸಲ್ತಾ ಇದೆ. ಅಲ್ಲಿವರೆಗೂ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾದೇಶಿಕ ಭಾಷೆಗಳ ಮಹಾಕಾವ್ಯಗಳ ನಿರ್ಮಾಣ ಆಗದೇ ಇರುವುದನ್ನು ಪಂಪ ಸಾಧಿಸಿ ತೋರಿಸಿದ್ದಾನೆ. ಹೀಗೆ ಒಂದು ಭಾಷೆ ದ್ರಾವಿಡ ಭಾಷೆಯಿಂದ ಬೇರ್ಪಟ್ಟಂತಹ ಸಂದರ್ಭದಲ್ಲಿ ತನ್ನ ಸ್ವತಂತ್ರದ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಆದಿಕವಿ ಪಂಪನ ಈ ಲೌಕಿಕ ಆಗಮಿಕ ಕಾವ್ಯಗಳು ಉತ್ತಮ ತಳಪಾಯವನ್ನು ಹಾಕಿ ಅಂದು ರಚನೆ ಮಾಡಿದಂತಹ 10ನೇ ಶತಮಾನದ ಚಂಪೂ ಕಾವ್ಯಗಳು 21ನೇ ಶತಮಾನದಲ್ಲಿಯೂ ಪ್ರಸ್ತುತವಾಗಿದೆ ಅನ್ನೋದಕ್ಕೆ ಆ ಪಂಪನ ಪ್ರಯತ್ನವನ್ನೇ ನಾವು ಕೊಂಡಾಡಬೇಕಾಗುತ್ತದೆ. ಕವಿ ಚಕ್ರವರ್ತಿ ಪೊನ್ನ ಶಾಂತಿನಾಥ ಪುರಾಣವನ್ನು ರಚನೆ ಮಾಡಿ ಜೈನ ಧರ್ಮಕ್ಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಈತನ ಕೊಡುಗೆಯೂ ಅನುಪಮ ಆಗಿದೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಕವಿ ಎಂದೇ ಹೊಗಳಿಸಿಕೊಂಡಂತಹ ಕವಿ ಚಕ್ರವರ್ತಿ ರನ್ನ, ರಸಋಷಿ ಕುವೆಂಪು ಅವರು ಈತನ ಸಾಹಿತ್ಯದಲ್ಲಿ ಇರತಕ್ಕಂತಹ ಶಬ್ದ ಪ್ರೌಢಿಮೆ ಇವುಗಳನ್ನು ಕಂಡು ಅಗಾಧ ರೀತಿಯಾದಂತಹ ಹೊಗಳಿಕೆಯ ಮಾತುಗಳನ್ನು ಕುವೆಂಪು ಅವರು ವ್ಯಕ್ತಪಡಿಸುತ್ತಾರೆ. ಶಕ್ತಿ ಕವಿ, ಮಹಾನ್ ಶಬ್ದಗಾರುಡಿಗೆ ಅನ್ನುವಂತಹ ವಿಚಾರಗಳು ಕವಿ ಕುವೆಂಪು ಅವರು ಹೊಗಳಿಕೆ ಮಾತು ಅತಿಶೋಕ್ತಿ ಅಲ್ಲ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಈ ಒಂದು ರತ್ನತ್ರಯರು ಅನುಕ್ರಮವಾಗಿ ಆದಿಕವಿ ಪಂಪ, ಕವಿ ಚಕ್ರವರ್ತಿ ಪೊನ್ನ, ಕವಿ ಚಕ್ರವರ್ತಿ ರನ್ನ ಈ ಮೂವರೇ ರತ್ನತ್ರಯರು ಅನ್ನುವುದು ತಮಗೆ ಮನದಟ್ಟು ಆಯಿತು ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೇನೆ. ಈ ರತ್ನತ್ರಯರಿಂದಾಗಿ ಕನ್ನಡ ಸಾಹಿತ್ಯದ ತಳಪಾಯ ಇಂದಿಗೂ ಗಟ್ಯವಾಗಿದೆ. ಹೊಸತನವನ್ನು ಸ್ವೀಕರಿಸುತ್ತಾ ಹೊಸ ಕಾವ್ಯಗಳನ್ನು ರಚನೆ ಮಾಡುತ್ತಾ ವಿಶ್ವ ಸಾಹಿತ್ಯಕ್ಕೆ ತನ್ನ ಕೊಡುಗೆ ಅನುಪಮ, ಅಗಾಧ, ವೈಶಿಷ್ಟ್ಯಪೂರ್ಣವೂ ಆಗಿದೆ ಅನ್ನುವುದನ್ನು ಗುರುತಿಸಲಾಗುತ್ತದೆ. ಇದಕ್ಕೆ ಎಲ್ಲವೂ ಮೂಲ ಕಾರಣ ರತ್ನತ್ರಯರ ಆ ಒಂದು ಚಂಪೂ ಕಾವ್ಯಗಳು. ರತ್ನತ್ರಯರ ಕೊಡುಗೆ ಎಂದರೆ
ಅತಿಶಯೋಕ್ತಿ ಅಲ್ಲ ಅನ್ನೋದನ್ನು ಭಾವಿಸಿ ಈ ಒಂದು ಧ್ವನಿಮುದ್ರಣ ಪಾಠವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಒಂದು ಪಾಠದ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ತಾವು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಕನ್ನಡ ಸಾಹಿತ್ಯದ ಯಾವುದೇ ರೀತಿಯಾದಂತಹ ಧ್ವನಿಪುತ್ರನ ಪಾಠಗಳು ತಮಗೆ ಅವಶ್ಯ ಅನಿಸಿದ್ದಲ್ಲಿ ಸಣ್ಣದಾದಂತಹ ಒಂದು ಕಮೆಂಟನ್ನು ಹಾಕಿದರೆ ಸಾಕು. ಆ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನಪೂರ್ವಕವಾದಂತಹ ತಮಗೆ ಧ್ವನಿಪುತ್ರನ ಪಾಠವನ್ನು ಕೊಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮಾಹಿತಿ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಕನ್ನಡ ಮನಸ್ಸುಗಳ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮತ್ತಷ್ಟು ಮಗದಷ್ಟು ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.